ಸ್ಮಾರ್ಟ್ ಮೈಂಡ್ ಕನ್ನಡ. ನಮಸ್ಕಾರ ಗೆಳೆಯರೇ, ಪರೀಕ್ಷೆ ಹತ್ತಿರ ಬರ್ತಿದ್ದಂತೆ ಎಷ್ಟೋ ಜನರಿಗೆ ಓದಿದ್ದು ಮರೆತು ಹೋಗುವ ಭಯ ಶುರುವಾಗುತ್ತೆ. ಎಷ್ಟೇ ಗಂಟೆಗಳ ಕಾಲ ಓದಿದ್ರೂ ತಲೆಯಲ್ಲಿ ಏನು ಉಳಿತಿಲ್ಲ ಅಂತ ಅನಿಸ್ತಿದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಇವತ್ತು ನಾನು ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವ 5 ಸೈಂಟಿಫಿಕ್ ಟಿಪ್ಸ್ ಬಗ್ಗೆ ಹೇಳ್ತೀನಿ. 10 ಟಿಪ್ 1 ಆಕ್ಟಿವ್ ರಿಕಾಲ್. ಮೊದಲನೆಯದು ಆಕ್ಟಿವ್ ರಿಕಾಲ್. ಓದಿದ್ದನ್ನು ಪದೇ ಪದೇ ಓದುವ ಬದಲು ಪುಸ್ತಕ ಮುಚ್ಚಿ ನಿಮಗೆ ನೀವೇ ಪ್ರಶ್ನೆ ಕೇಳಿಕೊಳ್ಳಿ. ಈ ರೀತಿ ಮೆದುಳಿಗೆ ಕೆಲಸ ಕೊಟ್ಟಾಗ ಮಾಹಿತಿ ದೀರ್ಘಕಾಲ ನೆನಪಿರುತ್ತೆ. ಎರಡನೆಯದು ಪೊಮೊಡೊರೊ ತಂತ್ರ. ಸತತವಾಗಿ ಓದಬೇಡಿ. ಪ್ರತಿ 25 ನಿಮಿಷದ ಓದಿನ ನಂತರ 5 ನಿಮಿಷ ಬ್ರೇಕ್ ತಗೊಳ್ಳಿ. ಇದು ನಿಮ್ಮ ಮೆದುಳು ರೀಚಾರ್ಜ್ ಆಗಲು ಸಹಾಯ ಮಾಡುತ್ತೆ. 5 ಟಿಪ್ 3 ಮೈಂಡ್ ಮ್ಯಾಪಿಂಗ್. ಮೂರನೆಯದು ಮೈಂಡ್ ಮ್ಯಾಪಿಂಗ್. ದೊಡ್ಡ ಪ್ಯಾರಾಗ್ರಾಫ್ಗಳಿಗಿಂತ ಚಿತ್ರಗಳು ಮತ್ತು ಫ್ಲೋ ಚಾರ್ಟ್ಗಳ ಮೂಲಕ ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿ. ನಮ್ಮ ಮೆದುಳು ಚಿತ್ರಗಳನ್ನು ಬೇಗನೆ ಗುರುತಿಸುತ್ತೆ. ನಾಲ್ಕನೆಯದು ಸರಿಯಾದ ನಿದ್ದೆ. ದಿನಕ್ಕೆ ಕನಿಷ್ಠ 7 ಗಂಟೆಗಳ ನಿದ್ದೆ ಬಹಳ ಮುಖ್ಯ. ನೀವು ಓದಿದ್ದನ್ನು ಮೆಮೊರಿಯಾಗಿ ಸ್ಟೋರ್ ಮಾಡುವುದು ನಿಮ್ಮ ನಿದ್ದೆಯ ಸಮಯದಲ್ಲಿ ಮಾತ್ರ. 8:30 ಟಿಪ್ 5 ಟೀಚಿಂಗ್. ಐದನೆಯದು ಬೇರೆಯವರಿಗೆ ಕಲಿಸುವುದು. ನೀವು ಕಲಿತಿದ್ದನ್ನು ನಿಮ್ಮ ಸ್ನೇಹಿತರಿಗೆ ಅಥವಾ ಕನ್ನಡಿ ಮುಂದೆ ನಿಂತು ವಿವರಿಸಿ. ಬೇರೆಯವರಿಗೆ ವಿವರಿಸಿದಾಗ ಆ ವಿಷಯ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಕುಳಿತು ಬಿಡುತ್ತೆ. ಈ 5 ಟಿಪ್ಸ್ ಫಾಲೋ ಮಾಡಿ, ಖಂಡಿತ ನಿಮ್ಮ ಫಲಿತಾಂಶದಲ್ಲಿ ಬದಲಾವಣೆ ಕಾಣುತ್ತೀರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಮಾರ್ಟ್ ಮೈಂಡ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.